ಸರ್ಕಾರದ ಡಬಲ್ ಗೇಮ್ಗೆ ಮತ್ತೊಂದು ಸಾಕ್ಷ್ಯನ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಪೊಲೀಸ್ ಇಲಾಖೆ ಮೇಲೆ ಒತ್ತಡವನ್ನು ತಂದು ಒತ್ತಾಯಪೂರ್ವಕವಾಗಿ ಸರ್ಕಾರ ಭದ್ರತೆಯನ್ನು ಪಡ್ಕೊಂಡಿತ್ತು. RCBಗೆ ಸನ್ಮಾನದ ಮೂಲಕ ನಮ್ಮ ಪ್ರತಿಷ್ಠೆ, ಬ್ರ್ಯಾಂಡು, ಇಮೇಜು ಎಲ್ಲ ಜಾಸ್ತಿ ಆಗ್ಬಿಡುತ್ತೆ. ಇಲ್ಲಿಗೆ ಬರೋ ಅಭಿಮಾನಿಗಳೆಲ್ಲ ನೆಕ್ಸ್ಟ್ ಎಲೆಕ್ಷನ್ ನಮಗೆ ಓಟ್ ಒತ್ತೋದು ಅಂತ ಸರ್ಕಾರ ಅಂದ್ಕೊಂಡಿತ್ತು. ಅದರ ರಾಜಕಾರಣಿಗಳ ಲೆಕ್ಕಾಚಾರ ಉಲ್ಟಾ. ಅದ್ರ ಜೊತೆಗೆ ಚಿನ್ನಸ್ವಾಮಿ ಕ್ರೀಡಾಂಗಣದ ದುರಂತಕ್ಕೂ ಕೂಡ ಕಾರಣ ಸರ್ಕಾರದ ಧೋರಣೆ, ಡಬಲ್ ಸ್ಟ್ಯಾಂಡರ್ಡ್ ಬಯಲಾಗಿದೆ. ಯಾರ್ದೋ ತಾನು ಕೋತಿ ತಾನು ಮೊಸರು ತಿಂದು ಮೇಕೆ ಬಾಯಿಗೆ ಒರೆಸ್ತಲ್ಲ, ಹಂಗಾಯ್ತು ಈ ಸರ್ಕಾರದ ಕತೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ನಾಗೇಶ್. ರೈಟಿಂಗ್ ಅಲ್ಲಿ DCP ಕೊಟ್ಟಿರುವಂತಹ ಪತ್ರ ಇನ್ವೆಸ್ಟಿಗೇಷನ್ ಅಲ್ಲಿ ಎಷ್ಟು ಕ್ರೂಷಿಯಲ್ ಆಗುತ್ತೆ. ಮುಖ್ಯಮಂತ್ರಿಗಳು ಕೇಳಿದ್ರು ನಮ್ಮನ್ನ, ನಿಮ್ಗೆ ಯಾರು ಹೇಳಿದ್ದು ಪೊಲೀಸ್ನವರು ರಿಜೆಕ್ಟ್ ಮಾಡಿದ್ರು ಅಂತ ಅಂದ್ಬಿಟ್ಟು, ನಿಮ್ಮ ಹತ್ರ ಸಾಕ್ಷಿ ಇದೆ ಅಂತ ಕೇಳಿದ್ರು. ಈಗ ಸಾಕ್ಷಿ ಎಲ್ಲ ಕಡೆ ಇದೆ. ಈಗ ಇದು ಯಾವ ರೀತಿ ಟ್ವಿಸ್ಟ್ ಅನ್ನು ಕೊಡುತ್ತೆ ಇಡೀ ಪ್ರಕರಣದ ತನಿಖೆಗೆ? ಮಮತಾ, ವಿಜಯೋತ್ಸವದ ವೇಳೆ ಆದಂಥ ದುರಂತವನ್ನು ಸರ್ಕಾರ ಈ ದುರಂತದಿಂದ ತಪ್ಪಿಸ್ಕೊಳ್ಳಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಿತ್ತು ಅವೆಲ್ಲವೂ ಕೂಡ ಈಗ ಬಯಲಾಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಪೊಲೀಸರು ನಮಗೆ ಅನುಮತಿ ಕೊಟ್ಟ ಬಳಿಕವೇ ನಾವು ಕಾರ್ಯಕ್ರಮವನ್ನು ಮಾಡಿದ್ದು ಅನ್ನುವಂಥದ್ದನ್ನು ಬಿಂಬಿಸುವ ಕೆಲಸ ಸರ್ಕಾರ ಆರಂಭದಲ್ಲಿ ಮಾಡಿತ್ತು. ಅದಕ್ಕೆ ಈ ಒಂದು ದುರಂತಕ್ಕೆ ಪೊಲೀಸರೇ ಕಾರಣವೆನ್ನುವಂತೆ ಬಿಂಬಿಸಲಿಕ್ಕೆ ನಗರ ಪೊಲೀಸ್ ಆಯುಕ್ತರು ಮತ್ತು ಹೆಚ್ಚುವರಿ ಪೊಲೀಸ್ ಆಯುಕ್ತರು, ಆ ವಿಭಾಗದ DCP ಸೇರಿದಂತೆ ಸುಮಾರು 5 ಜನ ಅಧಿಕಾರಿಗಳನ್ನು ಅಮಾನತು ಮಾಡಿ ಸರ್ಕಾರ ಆದೇಶವನ್ನು ಮಾಡಿತು. ಈ ಮೂಲಕ ಸಂಪೂರ್ಣವಾಗಿ ಈ ದುರಂತಕ್ಕೆ ಮೂಲ ಕಾರಣ ಪೊಲೀಸರೇ ಎಂಬುವಂತೆ ಬಿಂಬಿಸಲಿಕ್ಕೆ ಸರ್ಕಾರ ಎಲ್ಲ ಪ್ರಯತ್ನವನ್ನು ಮಾಡಿತು. ಆದರೆ ಇವತ್ತು ಬಹಿರಂಗವಾಗಿರುವಂತಹ ಪತ್ರದಲ್ಲಿ ಸಂಪೂರ್ಣವಾಗಿ ಸರ್ಕಾರ ಪೊಲೀಸರ ಹೇಳಿದಂಥ ಮಾತನ್ನು ಉಲ್ಲಂಘನೆ ಮಾಡಿದ್ದಾರೆ. ಉಲ್ಲಂಘನೆ ಮಾಡಿ ತಮಗೆ ಬೇಕಾದಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಪೊಲೀಸರ ಮೇಲೆ ಒತ್ತಡ ಹಾಕಿ ಮೇಲಿಂದ ಮೇಲೆ ಭದ್ರತೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಜೂನ್ 4ನೇ ತಾರೀಕು ಕಾರ್ಯಕ್ರಮ ತಾರಾತೂರಿಯಲ್ಲಿ ಮಾಡಲಿಕ್ಕೆ ಸರ್ಕಾರ ಮುಂದಾದಂಥ ಸಂದರ್ಭದಲ್ಲಿ ವಿಧಾನಸೌಧ ಭದ್ರತಾ DCP ಆಗಿರುವಂಥ ಕರಿಬಸನಗೌಡ ಅವರು ಒಂದು DPRAಗೆ ಒಂದು ಪತ್ರವನ್ನು ಬರೀತಾರೆ. ಈ ಒಂದು ತಾರಾತೂರಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ನಾವು ಭದ್ರತೆಯನ್ನು ಒದಗಿಸಲಿಕ್ಕೆ ಭಾಳಷ್ಟು ಕಷ್ಟವಾಗುತ್ತೆ. ಕಾರಣ RCBಗೆ ಭಾಳ ದೊಡ್ಡ ಅಭಿಮಾನಿಗಳ ಬಳಗ ಇದೆ. ಅವರು ಎಲ್ಲರೂ ಕೂಡ ಜಮಾವಣೆ ಆದ್ರಿಗೆ ವಿಧಾನಸೌಧದ ಸುತ್ತಮುತ್ತ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಭಾಳ ಕಷ್ಟವಾಗುತ್ತೆ. ಕಾರಣ ನಮ್ಮ ಬಳಿ ಭದ್ರತೆ ಒದಗಿಸುವಷ್ಟು ಸಿಬ್ಬಂದಿ ಕೊರತೆ ಇದೆ. ಹಾಗಾಗಿ ಸಿಬ್ಬಂದಿಗಳನ್ನು ಬೇರೆ ಕಡೆಯಿಂದ ತಂದು ಇಲ್ಲಿ ಸಿಬ್ಬಂದಿಗೆ ಭದ್ರತೆಗೆ ನಿಯೋಜನೆ ಮಾಡಬೇಕು. ಹಾಗಾಗಿ ನಮಗೆ ಸಾಕಷ್ಟು ಸಮಯಾವಕಾಶ ಬೇಕಾಗತ್ತೆ, ನಮಗೆ ಅವಕಾಶ ಮಾಡಿಕೊಡಿ ಅನ್ನುವಂಥ ಮನವಿ ಮಾಡಿ ಪತ್ರ ಬರೆದಿರುವಂಥದ್ದು ಈಗ ಬಹಿರಂಗವಾಗಿರುವಂಥದ್ದು. ಆ ಪತ್ರ ಪಬ್ಲಿಕ್ ಟಿವಿಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಪ್ರಸಾರವಾಗ್ತಾ ಇದೆ. ಈ ಒಂದು ಪತ್ರ ತನಿಖೆಗೆ ಸಾಕಷ್ಟು ಪ್ರಮುಖವಾಗಿ ಇರುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ಮಮತಾ, ಧನ್ಯವಾದ ನಾಗೇಶ್, ತಮ್ಮ ಮಾಹಿತಿಗಾಗಿ.